ಓಂ ಇವತ್ತು ಮತ್ತೆ ಒಂದು ವಿಶೇಷ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೇನೆ. ಅದೇನೆಂದರೆ ಸಾಕ್ಷಿಗೆ ಭಯ. ನಿಮ್ಗೆ ಗೊತ್ತಿರಬೇಕು, ಕ್ರಿಮಿನಲ್ ಕೇಸ್ನೊಳಗೆ ಪೊಲೀಸರು ಯಾವುದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ವೆಸ್ಟಿಗೇಷನ್ನಲ್ಲಿ ತೊಡಗಿದಾಗ ಸಂಬಂಧಿಸಿದ ಜನರ ಸಾಕ್ಷಿ ಅವಶ್ಯಕತೆ ಬಿತ್ತು ಅಂತಂದ್ರೆ ಅವರು ಹುಡುಕ್ತಾರೆ. ನೇರವಾಗಿ ಪ್ರಕರಣವನ್ನು ನೋಡಿದಂತಹ ವ್ಯಕ್ತಿಗಳಿಗೆ, ಪ್ರಕರಣದ ಬಗ್ಗೆ ಪರಿಚಯವಿರುವಂತಹ ವ್ಯಕ್ತಿಗಳಿಗೆ ಪ್ರಶ್ನೆಗಳನ್ನು ಮಾಡ್ತಾರೆ ಮತ್ತು ಕೋರ್ಟ್ಗೆ ಬಂದು ಸಾಕ್ಷಿಯನ್ನು ಹೇಳುವಂತೆ ಕೇಳ್ಕೊತಾರೆ ಅಥವಾ ಹೇಳ್ತಾರೆ. ಹಿಂಗೆ ನೀವು ಯಾವುದಾದ್ರೂ ಪ್ರಕರಣದೊಳಗೆ ಅವ್ರ ದೃಷ್ಟಿಯೊಳಗೆ ಬಂದ್ರಿ ಅಂತಂದ್ರೆ ಆವಾಗ ನಿಮಗೆ ಹೆದರಿಕೆ ಆಗುವಂತಹ ಸಂಭವ ಯಾವಾಗ ಬರ್ತದ ಅಂದ್ರೆ, ನೀವು ಯಾವುದಾದ್ರೂ ವ್ಯಕ್ತಿಯ ವಿರೋಧದಲ್ಲಿ ಸಾಕ್ಷಿ ಹೇಳಬೇಕಾಗಿ ಬಂದ್ರೆ ನಿಮಗೆ ಭಯ ಬರ್ತದೆ. ಯಾಕಂದ್ರೆ ಆ ವ್ಯಕ್ತಿ ಆರೋಪಿತನಾಗಿರ್ತಾನೆ. ಅವನ ವಿರುದ್ಧ ನೀವು ಸಾಕ್ಷಿ ಹೇಳಿದ ಮೇಲೆ ಅವನು ನಿಮ್ಮ ಮೇಲೆ ಸೇಡು ತೀರಿಸ್ಕೊತಾನ ಅನ್ನುವಂತಹ ಭಯ ನಮ್ಮನ್ನು ಆವರಿಸುವಂಥದ್ದು. ಇದೇ ಥರ ಒಂದು ಪ್ರಕರಣದೊಳಗೆ ಒಂದು ವ್ಯಕ್ತಿ ನಮ್ಮ ಕಡೆ ಬಂದಿದ್ದ. ಅವ ಅತ್ಯಂತ ಹೆದರಿಕೆಯವನಾಗಿ ಬಂದಿದ್ದ. ಅವನ ಮುಖದಲ್ಲಿ ಹೆದರಿಕೆ ಎದ್ದು ಕಾಣ್ತಾ ಇತ್ತು. ಅವನು ಒಬ್ಬ ರಿಕ್ಷಾ ಡ್ರೈವರ್. ಇಲ್ಲ ಚಿತ್ರದೊಳಗೆ ಅದನ್ನು ತೋರಿಸಿಕ್ಕೆ ಪ್ರಯತ್ನ ಮಾಡೀನಿ. ಡ್ರೈವರ್ ಇಲ್ಲಿ ಕುಂತ್ಕೊಂಡಿರ್ತಾನ, ಇಲ್ಲೇ ಪ್ಯಾಸೆಂಜರ್ಸ್ ಕುಂತಿರ್ತಾರೆ. ಈ ನನ್ನ ಕಡೆ ಏನು ಬಂದಿದ್ದ ಡ್ರೈವರು, ಅವನ ಪ್ರಕರಣದೊಳಗೂ ಹಿಂದೆ ಪ್ಯಾಸೆಂಜರ್ಸ್ ಕುಂತಿದ್ರು. ಮೂರು ಮಂದಿ ಪ್ಯಾಸೆಂಜರ್ಸ್ ಕುಂತಿದ್ರು. ಅವನು ಹೇಳಿದ ಪ್ರಕಾರ ಅವ ಮುಂದೆ ಕುಂತಿದ್ದ, ರಿಕ್ಷಾ ತಗೊಂಡು ಮುಂದೆ ಹೊಂಟಿದ್ದ. ಈ ರಿಕ್ಷಾ ಒಂದು ಲೊಕೇಶನ್ನೊಳಗೆ ಬಂದಾಗ ಆ ಲೊಕೇಶನ್ನೊಳಗೆ ಸರಿಸುಮಾರು 400-500 ಫೂಟ್ ಸುತ್ತಲೂ ಜನವಸತಿ ಇರಲಿಲ್ಲ. ಎದುರಿಗೆ ಇಲ್ಲೇ ಒಂದು ಇಂಡಸ್ಟ್ರಿದು ಕಂಪೌಂಡ್ ಇತ್ತು. ಅವು ಸುಮಾರು 10-12 ಫೂಟ್ ಎತ್ತರ ಇರ್ತಾವೆ, ನಿಮಗೆ ಗುರ್ತೈತಿ. ಆಮೇಲೆ ಇಲ್ಲೇ ದೂರ ಜನವಸತಿ ದೂರಿದ್ದು, ಆಜುಬಾಜುಕ್ಕೂ ಭಾಳ ದೂರ ಇದ್ದು. ಅವ ಹೇಳಿದ ಪ್ರಕಾರ ಅವಾಗ ಏನಾಗ್ತೈತಿ, ಈ 3 ಮಂದಿ ಕುಂತಿದ್ರಲ್ಲ, ಒಮ್ಮಿಂದೊಮ್ಮೆಲೆ ಚೀರ್ದಂಥ ಶಬ್ದ ಬರ್ತೈತಿ. ಈ ಡ್ರೈವರು ರಿಕ್ಷಾನ ನಿಂದಿರ್ಸ್ತಾನೆ. ಅವನು ನಿಂದಿರ್ಸೋದ ತಡ ಆತು. ಉಳಿದವ್ರು ಇಬ್ಬರು ಇರ್ತಾರಲ್ಲ, ಒಬ್ಬ ಚೀರಿರ್ತಾನ, ಅವ ಬಿದ್ದಿರ್ತಾನೆ, ಇಲ್ಲೇ ರಿಕ್ಷಾದೊಳಗನ ಬಿದ್ದಿರ್ತಾನೆ. ಇನ್ನಿಬ್ಬರು ಇರ್ತಾರಲ್ಲ, ಅವ್ರು ಪಟ್ ಅಂತೇಳಿ ಜಿಗದವ್ರ ಓಡ್ಲಿಕ್ಕೆ ಹೋಗ್ಬಿಡ್ತಾರೆ. ಓಡ್ಕೊಂತ ಓಡಿ ಹೋಗ್ಬಿಡ್ತಾರೆ. ಇವ ನೋಡ್ಲಿಕ್ಕತ್ತಾನ, ಅವ್ರು ಜಿಗೋದನ್ನು ನೋಡಕತ್ತಾನ, ಅವ್ರು ಓಡೋದನ್ನು ನೋಡಕತ್ತಾನ, ಇಲ್ಲಿ ಸತ್ತು ಬಿದ್ದಂಥ ವ್ಯಕ್ತಿನೂ ನೋಡಕತ್ತಾನ. ಯಾರು? ಡ್ರೈವರ್. ತಂದು ರಿಕ್ಷಾ ಬಿಟ್ಟು ಇವ ತಪ್ಪಿಸ್ಕೊಳಕಂತೂ ಬರೋದಿಲ್ಲ, ಅಲ್ಲೇ ನಿಂತು ಬಿಟ್ಟ. ಅವಾಗ ಜನ ಕೂಡಿದ್ರು, ಪೊಲೀಸರಿಗೆ ಕರೆಸಿದ್ರು. ಪೊಲೀಸರು ಪಂಚನಾಮೆ ಮಾಡಿದರು. ಈ ಪ್ರಕರಣವನ್ನು ನೋಡಿದಂಥವ್ರು ಯಾರು? ನಾನು ನೋಡಿಲ್ಲ, ನೀ ನೋಡಿಲ್ಲ, ಯಾರು ನೋಡೇ ಇಲ್ಲ. ನಿಜವಾಗಿಯೂ ಯಾರು ನೋಡಿದ್ದಿಲ್ಲ, ಈ ರಿಕ್ಷಾ ಡ್ರೈವರ್ನ ಬಿಟ್ಟು. ಅವಾಗ ಪೊಲೀಸರು ಇಲ್ಲಿ ಹೆಣ ಬಿದ್ದಿತ್ತಲ್ಲ, ಇದನ್ನು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕಳಿಸಿದರು. ಮತ್ತು ಈ ರಿಕ್ಷಾನ ಸೀಸ್ ಮಾಡಿದರು. ಮತ್ತು ಡ್ರೈವರನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದ್ರು. ಪೊಲೀಸ್ ಸ್ಟೇಷನ್ಗೆ ಹೋಗಿಂದ ಅವನಿಂದ ಸಂಪೂರ್ಣವಾಗಿ ಹೇಳಿಕೆ ತಗೊಂಡು ನೀನು ಇಲ್ಲೇನು ಹೇಳಿಯಲ್ಲ, ಇದನ್ನು ಬಂದು ಕೋರ್ಟ್ನೊಳಗೂ ಹೇಳಬೇಕಾಗ್ತದ ಅಂಥೇಳಿ ಅವನಿಂದ ಸಿಗ್ನೇಚರ್ ಮಾಡಿಸ್ಕೊಂಡು ಅವನು ಕಳಿಸ್ಕೊಟ್ರು. ಇವ ಬಂದ ಮೇಲೆ ಇವನಿಗೆ ಹೆದರಿಕೆ ಶುರು ಆಯಿತು. ಇನ್ನೂ ಸಮನ್ಸ್ ಬಂದಿಲ್ಲ ಕೋರ್ಟಿಂದ. ಆವಾಗ ಇವನಿಗೆ ಹೆದರಿಕೆ ಶುರು ಆಯಿತು.
ಎದ್ರ ಹೆದರಿಕೆ? ಸಾಕ್ಷಿ ಹೇಳ್ಬೇಕಲ್ಲ, ಸಾಕ್ಷಿ ಹೇಳಬೇಕು ಅನ್ನೋ ಹೆದರಿಕೆ. ಹೆದರಿಕೆ ಯಾಕಂದ್ರೆ ಇವು ಸಾಕ್ಷಿ ಈ ಓಡ್ ಹೋದ್ರಲ್ಲ ಈ ಹುಡುಗರು, ಅವ್ರ ಮೇಲೆ ಅವ್ರ ವಿರುದ್ಧ ಹೇಳಬೇಕು. ಆ ಇಬ್ಬರು ಹುಡುಗರು ಈ ಡ್ರೈವರ್ಗೆ ಅಪರಿಚಿತರಲ್ಲ, ಪರಿಚಿತರೇ. ಇವನು ಹೆಚ್ಚು ಕಡಿಮೆ ದಿನ ಅವ್ರನ್ನ ಭೇಟಿ ಆಗ್ತಿದ್ದ, ಈ 3 ಮಂದಿ ಹುಡುಗರನ್ನು ಭೇಟಿ ಆಗ್ತಿದ್ದ. ನೀವು ರಿಕ್ಷಾ ಎಲ್ಲಿ ನಿಂದಿರ್ಸಿದ್ದಲ್ಲ ಅದರ ಬಾಜುಕಿನ ಕಾಲನಿ ಒಳಗೆ ಅವರು ಓಡಾಡ್ತಿದ್ರು. ಹಿಂಗೆ ಅವ್ರದ್ದು ಪರಿಚಯ ಇತ್ತು ಅವನಿಗೆ. ಆ ಮುಖಗಳನ್ನು ನೋಡಿದ್ದ ಮತ್ತು ಅದನ್ನು ಪೊಲೀಸ್ ಸ್ಟೇಷನ್ನೊಳಗೆ ಹೋಗಿ ಪೊಲೀಸರ ಮುಂದೆ ಹೇಳಿನೂ ಬಂದಿದ್ದ. ಈಗ ನಾನು ಇವ್ರ ವಿರುದ್ಧ ಸಾಕ್ಷಿ ಹೇಳಿದ್ನಿ ಅಂದ್ರೆ ಈ ಹುಡುಗರು ನನ್ನ ಬಿಡೋದಿಲ್ಲ, ನನ್ನೂ ಕೊಂದ ಬಿಡ್ತಾರ ಅಂಥೇಳಿ ಈ ಡ್ರೈವರ್ಗೆ ಭಯ ಶುರುವಾದ. ಭಯ ಶುರು ಆದಗಳಿಗೆ ಹೆಂಗೆ ಮಾಡೋದು? ನ್ಯಾಯಾಲಯವನ್ನು ಹೆದರ್ಸೋದು ಹೆಂಗೆ? ನಾನು ಕಟಕಟಿ ಒಳಗೆ ನಿಂತು ಹೊತ್ತಾಗ ನನಗೆ ಏನೇನು ಕೇಳ್ತಾರ, ನಾ ಏನೇನು ಹೇಳಬೇಕಾಗ್ತೈತಿ? ಅವಾಗ ಊಟ ರುಚಿ ಹತ್ತೊಳ್ಳು, ನಿದ್ದೆ ಸಿಕ್ಕಾಪಟ್ಟಿ ಬಂದ್ರೂ ನಿದ್ದೆ ಆಗೋಳ್ಳು, ಕೆಲಸ ಮಾಡೋಕೆ ಮನಸ್ಸಾಗೋಳ್ಳು. ಅವಾಗ ವಕೀಲರು ನೋಡೋದು ನೆನಪಾತು. ನಮಗೆ ಒಂದು ಪರಿಚಯ ಐತಿ, ಆದ್ದರಿಂದ ನಮ್ಮ ಕಡೆ ಬಂದ. ಸುಮಾರು ಮಧ್ಯಾಹ್ನ ನಾವು ಊಟಕ್ಕೆ ಬಂದಿರ್ತೇವಲ್ಲ, ಆವಾಗ ನಾ ಸಹಜ ಆಫೀಸ್ನೊಳಗೆ ಯಾವುದೋ ಒಂದು ಕೆಲಸಕ್ಕೆ ಕುಂತಿದ್ದೆ. ಬಂದವಣ ನಮಸ್ಕಾರ ರೀ ಅಂತ, ನಾವು ಪರಿಚಯ ಇತ್ತಲ್ಲ ನಮಸ್ಕಾರ ರೀ ಅಂತ ಹೇಳಿದೆ. ಸರ್ ನಿಮ್ಗೊಂದು ವಿಷಯ ಕೇಳಬೇಕಾಗಿತ್ತು. ಕೇಳ್ರಿ. ಪರಿಚಯ ಮಾಡ್ಕೊಂಡ ಹೇಳ್ದ. ಇಷ್ಟೊಂದಂತ ಹೇಳಿದ್ನರ ಪ್ರಕರಣ, ಆ ಎಲ್ಲ ಪ್ರಕರಣ ಹೇಳ್ದ. ಹೇಳಿ ನನಗೆ ಹೆದರಿಕೆ ಹಚ್ಚಿಬಿಟ್ಟೈತಿ ಅಂತ ಹೇಳ್ದ. ಅವಾಗ ನಾನು ಅವನ ಹೆದರಿಕೆ ಹೋಗಿಸ್ಬೇಕು ಮತ್ತು ಕಾನೂನು ಏನು ಬಯಸ್ತದ ಅವನಿಂದ ಅದನ್ನು ಹೇಳಬೇಕು. ಮತ್ತು ಆತ ನ್ಯಾಯಾಲಯದಲ್ಲಿ ಏನೇ ಹೇಳಿದರೂ ಸ್ಪಷ್ಟವಾಗಿ ಹೇಳಬೇಕು, ನೋಡಿದ್ದನ್ನು ಹೇಳಬೇಕು, ಸತ್ಯವನ್ನು ಹೇಳಬೇಕು. ಅದಕ್ಕೆ ಅವನಿಗೆ ಟ್ರೈನಿಂಗ್ ಕೊಟ್ಟೆ. ಏನಪ್ಪ ನೀನು ರಿಕ್ಷಾ ಹೊಡ್ಯಾಕತ್ತಿದ್ದಿ, ನಿನ್ನ ರಿಕ್ಷಾದೊಳಗೆ ಇದು ಪ್ರಕರಣ ಆಯ್ತು. ನೀ ಪೊಲೀಸರಿಗೆ ಏನಂತ ಹೇಳಿಕೆ ಕೊಟ್ಟಿ? ನಾನು ಪೊಲೀಸರಿಗೆ ಇವರಿಬ್ಬರು ಓಡಿ ಹೋದ್ರಲ್ರಿ, ಅವರ ಈ ವ್ಯಕ್ತಿನ ಕೊಂದರು ಅಂತೇಳಿ ಹೇಳಿಕೆ ಕೊಟ್ಟೆ. ಈಗ ಆ ಓಡಿ ಹೋದಂಥವ್ರು ನನಗೆ ಗುರ್ತಿದ್ದವರು, ಅವರು ನಾವು ರಿಕ್ಷಾ ನಿಂದಿರ್ತೇವಲ್ಲ ಅಲ್ಲೇ ಎದುರಿಗಿನ ಕಾಲನಿ ಒಳಗೆ ಇರ್ತಾರ, ನಾ ಗುರ್ತು ಹಿಡಿತೇನೆ ಅಂತ ಹೇಳೇನಿ ಅಂತ ಹೇಳ್ದ. ಮತ್ತು ಈ ಥರ ನಾ ಹೇಳಿದ್ದನ್ನು ಅವರು ಬರೆದ ಕ್ಯಾಸ ನನಗೆ ಓದಿ ಹೇಳಿ ನನ್ನ ಕಡೆಯಿಂದ ಸಿಗ್ನೇಚರ್ ತೊಗೊಂಡು ಕಳಿಸ್ಯಾರ. ನನಗೆ ನ್ಯಾಯಾಲಯಕ್ಕೆ ಕರೀತಾರಂತ, ನಾನು ಅಲ್ಲಿ ಏನು ಹೇಳೀನಿ ಅದನ್ನು ನ್ಯಾಯಾಧೀಶರ ಮುಂದೆ ಹೇಳಬೇಕಂತ ಹೇಳಿದ. ಅವಾಗ ನಾನು ಅವನಿಗೆ ಪ್ರಶ್ನೆ ಮಾಡಿದೆ, ಡ್ರೈವರ್ ಸಾಹೇಬ್ರೆ, ನೀವು ರಿಕ್ಷಾ ಹೊಡಿಲಿಕ್ಕತ್ತಿದ್ರಿ, ಅವಾಗ ಹಿಂದೆ ಚೀರಿದಂಥ ಶಬ್ದ ಆಯ್ತು. ನೀವು ರಿಕ್ಷಾ ನಿಂದಿರ್ಸಿದ್ರಿ ಫಸ್ಟು, ಆಮೇಲೆ ಹಿಂದೆ ನೋಡಿದ್ರಿ. ನೀವು ಹಿಂದೆ ನೋಡೋ ಪುಸ್ತಕಕ್ಕಿಂದ ಈ ಒಬ್ಬವ ಬಿದ್ದಿದ್ದ, ಇನ್ನಿಬ್ಬರು ಜಿಗದು ಓಡಿ ಹೋಗ್ಬಿಟ್ರು. ಹೌದಾ? ಹೌದ್ರಿ ಅಂತಂದ. ಮತ್ತು ನೀವು ಇಲ್ಲಿ ನೋಡಿದ್ದೇನು ಅಂತ ಕೇಳಿದೆ. ಅದರಿ ಅವನು ಕೊಂದು ಓಡಿ ಹೋದ್ರಲ್ರಿ, ಅದನ್ನು ನಾನು ನೋಡಿದ್ದ, ಅದನ್ನ ಹೇಳೇನ್ರಿ. ಮತ್ತು ನೀವು ತಪ್ಪು ಹೇಳಕತ್ತೀರಿ ಅಂತ ಹೇಳಿಲ್ಲ. ನೀವು ಸತ್ಯವನ್ನು ಹೇಳಬೇಕು ಮತ್ತು ನೀವು ನೋಡಿದ್ದನ್ನು ಮಾತ್ರ ಹೇಳಬೇಕು. ನೀವು ಡ್ರೈವರ್ ಅದೀರಿ, ರಿಕ್ಷಾ ಹೊಡಿಲಿಕ್ಕತ್ತೀರಿ, ಚೀರಿ ಶಬ್ದ ಆಯ್ತು, ಆವಾಗ ನೀವು ರಿಕ್ಷಾ ನಿಂದಿರ್ಸಿದ್ರಿ. ಅಲ್ಲಿ ತನಕ ಹಿಂದೆ ನೋಡಿಲ್ಲ ನೀವು? ಅಲ್ಲಿ ತನಕ ಹಿಂದೆ ನೋಡಿರೇನು? ನೋಡಿಲ್ಲ. ರಿಕ್ಷಾ ನಿಂದಿರ್ಸಿದ ಮ್ಯಾಲೆ ಹಿಂದೆ ನೋಡಿದ್ರಿ. ಹಿಂದೆ ನೋಡಿದ ತಕ್ಷಣ ನಿಮಗೇನು ಕಾಣ್ತು? ಇಬ್ಬರು ಹುಡುಗರು ಜಿಗದು ಓಡಿ ಹೋಗೋದು ಕಾಣ್ತು, ಮತ್ತು ಒಬ್ಬ ತಳ ಬಿದ್ದಿದ್ದು ಕಾಣ್ತು. ಆ ಜಿಗದು ಓಡಿ ಹೋದ್ರಲ್ಲ ಹುಡುಗರು, ಅವರ ಇವನು ಕೊಲ್ಲೋದನ್ನು ನೋಡಿದ್ರೇನೋ? ಇಲ್ರಿ ಅಂದ. ಮತ್ತು ನೀವು ಕೊಲ್ಲೋದನ್ನು ನೋಡೇನ ಅಂತ ಹೇಳಿ ಪೊಲೀಸರಿಗೆ ಯಾಕೆ ಹೇಳಿದ್ರಿ? ನೀವು ಸತ್ಯ ಹೇಳಲಿಲ್ಲ ಪೊಲೀಸರಿಗೆ, ಅಸತ್ಯ ಹೇಳಿದ್ರಿ ಅಂದೆ. ಮತ್ತು ಅವರ ಕೊಲ್ಬೇಕಲ್ರಿ, ಮತ್ತಾರು ಬರ್ತಾರ ಅಲ್ಲೇ ಕೊಲ್ಲಾಕ?
ನೀವು ನನಗೇನು ಹೇಳಬೇಕು, ನೀವೇನು ನೋಡಿದ್ರಿ ಅನ್ನೋದನ್ನು ಹೇಳಬೇಕು, ನೀವೇನು ಅನ್ಕೊಂಡ್ರಿ ಅನ್ನೋದನ್ನು ಹೇಳೋದಲ್ಲ ಅಂತ ಹೇಳಿ. ಅವಾಗ ಅವನು ಸ್ವಲ್ಪ ಕಾನೂನು ತಲೆಯಾಗ ಹೋಗಾಕ ತಗರ್ಕ ಜ್ಞಾನೋದಯ ಆದಂಗೆ ಅವಂಗ ಮತ್ತು ಮುಖದ ಮೇಲಿನ ಕಳನು ಬದಲಿ ಹಾಕೊಂತ ಹೊಡ್ತು. ಹೌದ್ರಿ, ನೀವು ಹೇಳೋದು ಬರೋಬ್ಬರಿ. ನಾನು ನೋಡಿದ ವಿಷಯ ಅಲ್ಲ, ಅವ್ರು ಕೊಲ್ಲೋದನ್ನು ನಾನು ನೋಡಿಲ್ಲ, ಅವ್ರು ಓಡಿ ಹೋಗೋದನ್ನು ನಾನು ನೋಡೇ, ಅವ ಬಿದ್ದಿದ್ದನ್ನು ನೋಡೇ, ಅಂತ ಚೀರಿದ್ದನ್ನು ಕೇಳೇನಿ. ಇದನ್ನ ನೀವು ಹೇಳಬೇಕು. ಆಯ್ತು ರೀ, ಮತ್ತು ನಾನು ಪೊಲೀಸ್ ಸ್ಟೇಷನ್ ಒಳಗೆ ಹೇಳಿಬಿಟ್ಟೇನಿಲ್ಲ, ಅದನ್ನು ಅವರು ಕ್ರಾಸ್ ಮಾಡಿ ಮತ್ತು ಇಲ್ಲಿ ಪೊಲೀಸ್ ಸ್ಟೇಷನ್ನಾಗ ಹಿಂಗೆ ಹೇಳಿಯಲ್ಲ ಅಂತ ಕೇಳಿದ್ರು ಅಂದ್ರೆ ಏನು ಹೇಳಿ ಅಂತ ಕೇಳಿದಪ್ಪ. ಅವಾಗ ಅವನಿಗೆ ಏನು ಹೇಳಿದೆ, ನಾನು ಇಲ್ಲಿ ನಿಂತು ಏನು ಹೇಳಕತ್ತೇನಿ ಇದು ಸತ್ಯ. ಪೊಲೀಸ್ ಸ್ಟೇಷನ್ ಒಳಗೆ ಏನು ಹೇಳಿದೆ ಅದು ಅವ್ರು ಕೇಳಿದ್ದಕ್ಕೆ ನನ್ನ ಉತ್ತರ ಆಗಿತ್ತು, ಅದು ಅಸತ್ಯ ಅಂಥೇಳಿ ನನಗೆ ಇವತ್ತು ಕಂಡು ಬರಾಕತ್ತೈತಿ ಅಂತ ಹೇಳಬೇಕು. ನಾ ಡ್ರೈವಿಂಗ್ ಮಾಡಕತ್ತಿದ್ದೆ, ನನಗೆ ಚೀರಿದ ಶಬ್ದ ಕೇಳ್ತು, ಮೊದಲೇಕ ಗಾಡಿ ನಿಂದಿರ್ಸಿದೆ, ರಿಕ್ಷಾ ನಿಂದಿರ್ಸಿದೆ, ಆಮೇಲೆ ತಿರುಗಿ ನೋಡಿದೆ, ತಿರುಗಿ ನೋಡಿದ ತಕ್ಷಣ ಇಬ್ಬರು ಜಿಗದು ಓಡಿ ಹೋಗೋದನ್ನು ನೋಡಿದೆ, ಇವ ಒಬ್ಬವ ಬಿದ್ದದ್ದನ್ನು ನೋಡಿದೆ. ಅವರೇ ಇಬ್ಬರು ಹುಡುಗರು ಈ ಬಿದ್ದಂಥ ಹುಡುಗನ್ನು ಕೊಲ್ಲಾಕತ್ತಿದ್ದನ್ನು ನಾನು ನೋಡಿದ್ದ. ನೆನಪಿಟ್ಕೊಳ್ರಿ. ಈಗ ಈ ಡ್ರೈವರ್ನ ಮುಖದ ಮೇಲೆ ಸಮೃದ್ಧ ಕಡೆ ಹೆದರಿಕೆ ಅನ್ನೋದು ಲವಲೇಶನೂ ಅವನ ಮುಖದೊಳಗೆ ಈಗ ಕಾಣಕತ್ತಿಲ್ಲ, ಉಲ್ಟಾ ಮತ್ತು ನಗಾಕತ್ತಿದ್ದ. ಅಂದ್ರೆ ಸಾಕ್ಷಿಗೆ ಭಯ ಇತ್ತು, ಅದು ಹೋಯಿತು. ಈ ತೆರನಾಗಿ ಕಾನೂನಿನ ಸಲಹೆ ಪಡೆಯುವುದರಿಂದ ನಿಮಗೆ ಅತ್ಯಂತ ಕಷ್ಟ ಸಮಯದಲ್ಲಿ ಅತ್ಯಂತ ದೊಡ್ಡ ಲಾಭ ಆಗುತ್ತದೆ. ಅದಕ್ಕಾಗಿ ನೀವು ಖರ್ಚು ಮಾಡಬೇಕಾಗಿದ್ದು ಏನೂ ಇಲ್ಲ, ನಿಮಗೆ ಇರಬೇಕಾಗಿದ್ದೇನೋ ಪ್ರಜ್ಞೆ, ಕಾನೂನಿನ ಪ್ರಜ್ಞೆ. ಅದೇನಪ್ಪ, ಅಂಥ ಸಂದರ್ಭ ಬಂದೊತ್ನ್ಯಾಗ ಕಾನೂನು ಬಲ್ಲವ್ರನ್ನ ಸಂಪರ್ಕ ಮಾಡಿ ಮಾತಾಡೋದು. ಆ ಪ್ರಜ್ಞೆ ನಿಮ್ಮಲ್ಲಿತ್ತು ಅಂದ್ರೆ ನೀವು ಖಂಡಿತವಾಗಿ ನೀವು ಜೀವನದಲ್ಲಿ ಪಾರಾಗ್ತೀರಿ ಸಮಸ್ಯೆಗಳಿಗೆ ಬಂದ ಹೊತ್ನ್ಯಾಗ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಓ